ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ದಯಾನಂದ್ ರೆಡ್ಡಿ ಅವರ ಅಪಹರಣದ ರೋಚಕ ಹೈಡ್ರಾಮಾ ನಡೆದಿದೆ. ಇನ್ನು ಹಿಳಲಿಯಲ್ಲಿರುವ ಗೋಲ್ಡ್ ಕಾಯಿನ್ ಕ್ಲಬ್ನಿಂದ ಮನೆಗೆ ಹೊರಟಿದ್ದ ದಯಾನಂದ್ ರೆಡ್ಡಿ ಅವರ ಕಾರನ್ನ ಬೈಕ್ನಲ್ಲಿ ಬಂದ ಕಿಲಾಡಿಗಳು ಅಡ್ಡಗಟ್ಟಿದ್ದಾರೆ. ನಿಮಗೆ ಗಿಫ್ಟ್ ಬಂದಿದೆ ಎಂದು ನಂಬಿಸಿ ಕಾರಿನ ಡೋರ್ ಲಾಕ್ ಓಪನ್ ಮಾಡ್ತಾ ಇದ್ದಂಗೆ ಗನ್ ತೋರಿಸಿ ಅತಿ ಬೆಲೆಯ ಕೆಎಚ್ಪಿ ಬಡಾವಣೆಗೆ ಅಪಹರಿಸಿದ್ದಾರೆ. ಇನ್ನು ನಿನ್ನೆ ಮುಗಿಸಲು 10 ಕೋಟಿ ರೂಪಾಯಿ ಬಂದಿದೆ ಎಂದು ಕುತ್ತಿಗೆಗೆ ಗನ್ ಇಟ್ಟು 3 ಕೋಟಿ ರೂಪಾಯಿ ನೀಡುವಂತೆ ಜೀವ ಬೆದರಿಕೆ ಹಾಕಿದ್ರು. ಈ ವೇಳೆ ಧೈರ್ಯಗೆಡದೆ ದಯಾನಂದ್ ರೆಡ್ಡಿ ಅವರು ತಾನು ಸಾವಿರಾರು ಮಕ್ಕಳಿಗೆ ವಿದ್ಯೆ ನೀಡ್ತಾ ಇದ್ದೇನೆ, ನನ್ನ ಕೊಂದ್ರೆ ನಿಮ್ಗೇನು ಸಿಗಲ್ಲ, ಇನ್ನು ಆನ್ಲೈನ್ ಟ್ರೇಡಿಂಗ್ ನಲ್ಲಿ ಕಳೆದುಕೊಂಡ ಹಣವನ್ನ ನಾನೇ ಕೊಡ್ತೇನೆ, ಇನ್ನು ಬೆಳಗ್ಗೆ ಬ್ಯಾಂಕ್ ಓಪನ್ ಆದ ತಕ್ಷಣ ದುಡ್ಡು ನೀಡುವೆ ಎಂದು ಕಿಡ್ನಾಪರ್ಸ್ಗೆ ನೀತಿ ಪಾಠವನ್ನ ಮಾಡಿ ಅವರಿಂದ ರಹಸ್ಯವಾಗಿ ತಪ್ಪಿಸಿಕೊಂಡು ಬಂದಿದ್ದಾರೆ. ಇನ್ನು ತಕ್ಷಣ ಅತ್ತಿಬೆಲೆ ಠಾಣೆಗೆ ದೂರು ನೀಡಲಾಗಿದ್ದು, ಸೂರ್ಯನಗರ ಪೊಲೀಸರು ಕೇವಲ 12 ಗಂಟೆಗಳ ಮಿಂಚಿನ ಕಾರ್ಯಾಚರಣೆಯಲ್ಲಿ ಭೀಕರ ಕಿಡ್ನಾಪರ್ಸ್ ತಂಡವನ್ನ ಹೆಡೆಮುರಿಯನ್ನ ಕಟ್ಟಿ ಜೈಲಿಗಟ್ಟಿದ್ದಾರೆ. ಸುಮಾರು 12 ಕಾಲು ನಮ್ಮ ಗೋಲ್ಡ್ ಕಾಯಿನ್ ಕ್ಲಬ್ ಇಂದ ಮನೆ ಕಡೆ ಬರುವಾಗ ಈ ಲಲ್ಗೆ ಗ್ರಾಮದಲ್ಲಿ ನಮ್ಮ ಕಾರನ್ನ ಒಂದು ಬೈಕ್ನಲ್ಲಿ ಅಡ್ಡ ಹಾಕಿ ಒಂದು ಗಿಫ್ಟ್ ಇದೆ ನಿಮಗೆ ಅಂತೇಳಿ ತೋರಿಸಿದಾಗ ನಮ್ಮ ಡ್ರೈವರ್ ಸ್ಟಾಪ್ ಮಾಡಿದ್ದಾನೆ. ಸ್ಟಾಪ್ ಮಾಡಿದ ತಕ್ಷಣ ಅವರು ಡೋರ್ ತೆಗೆದು ಕಾರ್ ಒಳಗಡೆ ಎತ್ಕೊಂಡು ನನಗೆ ಗನ್ ತೋರಿಸಿ, ಆಮೇಲೆ ಇನ್ನು ಸ್ವಲ್ಪ ಒಂದು 100 ಮೀಟ್ರ್ ಹೋಗಿ ಇನ್ನೊಂದು ಕಾರ್ ಬಂದು ಡ್ರೈವರನ್ನು ಕೂಡ ಹಿಂದೆ ಹಾಕಿ ಅವರೇ ಕಾರ್ ತಗೊಂಡು ಅಲ್ಲಿಂದ ಜಿಗಳದ ಸೂರ್ಯ ಸಿಟಿ 3rd ಫೇಸ್ಗೆ ನಿರ್ಜನ ಪ್ರದೇಶಕ್ಕೆ ತಗೊಂಡೋದು. ಸುಮಾರು 12:15ರಿಂದ ಬೆಳಗ್ಗೆ 4:15 ತನಕ 5 ಗಂಟೆ ಕಾಲ ಸತತವಾಗಿ ಅವ್ರ ಜೊತೆ ಮಾತಾಡಿಕೊಂಡೇ ಮ್ಯಾನೇಜ್ ಮಾಡಿದೆ. ಅಷ್ಟೊತ್ತಿಗೆ ಬೆಳಕಾಯಿತು. ಅವ್ರಿಗೆ ನಾನು ಯಾಕಪ್ಪ ನೀನು ಏನು ಪ್ರಾಬ್ಲಮ್ಮು, ಯಾಕೆ ನನಗೇನು ಇದು ಮಾಡ್ತಾಯಿದ್ರಿ ಏನು ಅಂದರೆ, ನಾವು ಇದರಲ್ಲಿ ಏನೋ ಟ್ರೇಡಿಂಗಲ್ಲಿ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದೀವಿ, ದುಡ್ಡು ಕಳ್ಕೊಂಡೆಲ್ಲ ಸಾಲ ಸೋಲ ಮಾಡ್ಕೊಂಡಿದ್ದೀವಿ, ಮಕ್ಕಳಿದ್ದಾರೆ, ಹಂಗಾಗಿ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಇಲ್ಲಿ ನಾವು ಸುಮಾರು ಒಂದು 10-15 ದಿವಸದಿಂದ ನಾವು ಎಲ್ಲ ವಾಚ್ ಮಾಡ್ತಾಯಿದ್ವಿ. ವಾಚ್ ಮಾಡಿ ಇಲ್ಲಿ ನೀವು ನಿಮ್ಮ ಹತ್ರ ಹಣ ಇದೆ ಅಂತೇಳಿ ಗೊತ್ತಾಯಿತು, ಈ ಭಾಗದಲ್ಲಿ ನೀವು ಒಳ್ಳೆ ಸ್ಥಿತಿವಂತರು ಅಂತೇಳಿ. ಅದಕ್ಕೆ ನಮಗೆ ಈಗ ಇದನ್ನ ಮಾಡಲಿಕ್ಕೆ ನಮಗೆ 10 ಕೋಟಿ ರೂಪಾಯಿ ಸುಪಾರಿ ಕೊಟ್ಟಿದ್ದಾರೆ. ನಾನು ಹೇಳಿದೆ ಸುಪಾರಿ ಕೊಡೋಕ್ಕೆ ನಾನೇನು ಮಾಡಿದ್ದೀನಿ ಏನಂಥದ್ದೇನಿಲ್ಲ ಅಂತೇಳಿ ಇದು ಮಾಡಿದಾಗ, ಇಲ್ಲ ನೀವು ಆಮೇಲೆ ಎಲ್ಲ ನಾವು ಎಲ್ಲ ವಿಕಿಪೀಡಿಯಾ ಎಲ್ಲ ನೋಡಿದ್ವಿ, ನೀವೆಲ್ಲ ಮಕ್ಕಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ರಿ, ಹಾಗಾಗಿ ನಿಮ್ಮನ್ನು ಏನು ನಿಮಗೆ ತೊಂದರೆ ಮಾಡಲಿಕ್ಕೆ ನಮ್ಮ ಮನಸ್ಸು ಬರ್ತಾ ಇಲ್ಲ, ನಾವು ನಿಮ್ಮ ಇದು ಕೆಲಸ ನೋಡಿ ಇನ್ಸ್ಪೈರ್ ಆಗಿದ್ದೀವಿ. ಆದರೆ ನಾವೀಗ ನಮಗೆ 10 ಕೋಟಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, 3 ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀವಿ, ಅದರಲ್ಲಿ ಇನ್ನು 7 ಕೋಟಿ ಹಂಗೆ ಇದೆ. ಈ 3 ಕೋಟಿ ನೀವು ಕೊಟ್ಬಿಟ್ರೆ ನಾವು ಹೋಗಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಬಿಟ್ಟು ಈ ಥರದ ಒಳ್ಳೆ ಜನರ ಇದನ್ನು ನೀವು ನಮಗೆ ವಹಿಸಿದ್ದೀರಿ, ಇದನ್ನ ನಾವು ಮಾಡಲಿಕ್ಕೆ ನಮ್ಮಿಂದ ನಮ್ಮ ಮನಸ್ಸೊಪ್ಪಿಲ್ಲ ಅಂಥೇಳಿ ನಾವು ಹೋಗಿ ಹೇಳ್ಬಿಡ್ತೀವಿ ಅಂದರು. ನಾನು ಅದಕ್ಕೆ ಅವನ್ನ ಒಳ್ಳೆ ರೀತಿಯಲ್ಲೇ ಮಾತಾಡಿಸ್ಕೊಂಡು, ಆಯಿತು ದುಡ್ಡೇ ಅಲ್ವಾ, ದುಡ್ಡು ಏನು ದುಡ್ಡಿದೆಲ್ಲ ಕೊಡೋಣ, ಆದರೆ ನನ್ನ ಹತ್ರ ಈಗ ಇಲ್ಲಿ ಎಲ್ಲಿಂದ ಕ್ಯಾಶ್ ಬರ್ತದೆ, ಬೆಳಗ್ಗೆ ಬ್ಯಾಂಕ್ ಓಪನ್ ಆದ ತಕ್ಷಣ ನಿಮಗೆ ಎಷ್ಟು ದುಡ್ಡು ಬೇಕೋ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀನಿ, ಕ್ಯಾಶ್ ಬೇಕಾದರೆ ಬ್ಯಾಂಕಿಂದ ಡ್ರಾ ಮಾಡಿ ನಿಮ್ಗೆ ಕೊಡಬೇಕಾಗ್ತದೆ ಅಂಥೇಳಿ ಅವ್ರದ್ದು ಫೋನ್ ನಂಬರ್ ಎಲ್ಲ ತೊಗೊಂಡು ಕ್ಯಾಶ್ ಡ್ರಾ ಮಾಡಿ ನಿಮಗೆ ಫೋನ್ ಮಾಡ್ತೀನಿ ಅಂಥೇಳಿ ಸೀದಾ ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಏನು ಬುದ್ಧಿ ಬಂತು, ಒಂದು ಸಲ ದೇವ್ರು ನೆನೆಸಿ ಈ ಕಡೆಯಿಂದ ಗನ್ ತಗೊಂಡು ಬಂದ, ಆ ಕಡೆಯಿಂದ ಗನ್ ತಗೊಂಡು ಬಂದ. ಈ ಡೋರ್ ಕ್ಲೋಸ್ ಇತ್ತು, ಗ್ಲಾಸ್ ಇತ್ತು,